ಶಾಸ್ತ್ರಕಾರರು. ಈಗೆಲ್ಲ ಶಾಸ್ತ್ರವನ್ನು ನಾವು ಕೇಳ್ತೀವಿ. ಶಾಸ್ತ್ರಕಾರರು ಶಬ್ದದ ಒಂದೊಂದು ಎಳೆಗಳನ್ನು ಬಿಚ್ಚಿಡ್ತಾರೆ. ಆವಾಗ ಆ ಶಬ್ದಗಳ ಎಳೆಯನ್ನು ಬಿಚ್ಚಿಟ್ಟಾಗ ಆ ಶಬ್ದದ ಅರ್ಥ ನಮಗೆ ಪರಿಪೂರ್ಣವಾಗಿ ತಿಳಿಯಿತು ಅಂತಂದ್ರೆ ನಮ್ಮ ಅಂತರಂಗದಲ್ಲೇ ಒಂದು ಅದ್ಭುತವಾಗಿರ್ತಕ್ಕಂಥ ಆನಂದ ಸೃಷ್ಟಿಯಾಗ್ತದೆ. ಆ ಆನಂದ ಏನದಲ್ಲ, ಆ ಆನಂದವೇ ಕೈವಲ್ಯ ಅಂತದು. ಕೈವಲ್ಯ ಅಂತಂದರೆ ಈ ಶರೀರದಿಂದ ಜೀವ ಹೋದ ಮೇಲೆ ಕೈವಲ್ಯ ಅಲ್ಲ. ಕೈವಲ್ಯ ಅಂತಂದರೆ ಏನು? ಶಬ್ದದ ಅರ್ಥ ಪರಿಪೂರ್ಣವಾಗಿ ಅರ್ಥವಾಗಿ ಆ ಪರಿಪೂರ್ಣತೆಯ ಆನಂದ ಒಳಗೆ ಏನು ತುಂಬ್ಕೋತದಲ್ಲ, ಆ ಆನಂದ ಏನು ಮಾಡ್ತದೆ, ಈ ಲೌಕಿಕ ಜಗತ್ತನ್ನು ಮರೆಸಿಬಿಡ್ತದೆ. ಆ ಆನಂದವೇ ನಿಜವಾಗಿರ್ತಕ್ಕಂಥ ಕೈವಲ್ಯ. ಅದಕ್ಕೆ ಪರಬ್ರಹ್ಮ ಸ್ವರೂಪ ಅಂತ ಕರೀತಾರೆ. ಅಂಥ ಒಂದು ವ್ಯವಸ್ಥೆಯನ್ನು ನಿಜಗುಣ ಶಿವೆಗಳು, ಸರ್ಪಭೂಷಣ ಶಿವೆಗಳು ಭಾಳ ಸುಂದರವಾಗಿ ಹೇಳ್ಕೊಂತ ಹೋಗ್ತಾರೆ. ಅದಕ್ಕಾಗಿ ನೋಡ್ರಿ, ಆಗ ಸರ್ಪಭೂಷಣ ಶಿವೆಗಳು ಏನಿದ್ದಡೇನು ನಿಜಬೋಧೆಯೊಂದಿಲ್ಲದಿರೆ ಕಾನನ ಬೆಳದಿಂಗಳಂತೆ ನಿಷ್ಫಲ ಅಂತ. ನಮ್ಮಲ್ಲಿ ಏನೆಲ್ಲ ಅದ, ಹಾಡುಣಿಕೆದ, ತಾಳಬದ್ಧವಾಗಿ ಹಾಡ್ತೀವಿ, ಸುಂದರವಾದ ಕಂಠದ, ಆಮೇಲೆ ಶಬ್ದಗಳು ಭಾಳ ಚೆನ್ನಾಗಿ ತಿಳಿತಾವ. ಅವೆಲ್ಲ ತಿಳಿದ ಮೇಲೆ ಆನಂದಿಸಲಿಲ್ಲ ಅಂತಂದ್ರೆ ಏನಿರ್ತಡೇನು? ನಮ್ಮಲ್ಲಿ ಭಾಳ ಚಲೋ ಹಾಡುಣಿಕೆ ಅದ, ಭಾಳ ಚಲೋ ಶಬ್ದ ಸಾಹಿತ್ಯ ತುಂಬಿಕೊಂಡದ, ಭಾಳ ಜ್ಞಾನಿ ಅದನಿ, ಭಾಳ ನನ್ನಂಥ ಕಂಠ, ಕೋಗಿಲೆಯ ಕಂಠದಂಥ ಕಂಠ, ನನ್ನಂಗೆ ಹಾಡೋರ ಯಾರೂ ಇಲ್ಲ ಅಂತ ಅಭಿಮಾನ ಒಳಗೆ ತುಂಬಬಾರ್ದು. ಆ ಅಭಿಮಾನ ಹೆಂಗಿರಬೇಕು ಅಂದ್ರೆ ನನ್ನಲ್ಲೇ ಆ ಆನಂದ ತುಂಬಿ ತುಳುಕಬೇಕು, ಆ ಆನಂದದಲ್ಲಿ ತಲ್ಲೀನವಾಗಬೇಕು. ಈಗ ಇಲ್ಲಿ ಎಲ್ಲ ಸ್ಪರ್ಧಾಳುಗಳು ಬಂದಿದ್ದಾರೆ, ನೀವೆಲ್ಲ ಬಂದಿದ್ದೀರಿ, ಭಾಳ ಹಿರಿಯರದರಿ, ಭಾಳ ಚಲೋ ಕಲ್ತವ್ರದರಿ, ಮತ್ತು ಎಲ್ಲರೂ ಹಾಡಬೇಕು ಅಂತ ಅಪೇಕ್ಷೆ ಇಟ್ಕೊಂಡು ಬಂದರಿ. ಬರೀ ನಾವು ಇಲ್ಲಿ ಪ್ರಶಸ್ತಿಯನ್ನು ಪಡಿಬೇಕು ಅನ್ನುವಂಥ ಭಾವದಿಂದ ಹಾಡಬೇಡ್ರಿ. ಆಗ ಪ್ರಶಸ್ತಿ ಸಿಕ್ಕರೂ ಪ್ರಯೋಜನ ಇಲ್ಲ. ನಾನು ಹಾಡಬೇಕು, ಆನಂದ ಪಡಬೇಕು, ಆನಂದ ಪಡಿಸಬೇಕು ಅನ್ನುವಂಥ ಭಾವದಿಂದ ಹಾಡ್ರಿ, ಅದು ಪರಮಾತ್ಮನಿಗೆ ಮುಟ್ತದೆ. ಅದು ನಿಮ್ಮ ಬಹುಮಾನಕ್ಕಿಂತಲೂ ಭಾಳ ದೊಡ್ಡದು. ಅದಕ್ಕಾಗಿ ಹುಲ್ಯಾಳ ಮಾದೇವಪ್ಪನವರು ಹಾಡ್ತಿದ್ರು, ಭಾಳ ಚೆನ್ನಾಗಿ ಹಾಡಿದರು. ಇನ್ನೂ ಆದರೆ ಅವರ ಹಾಡುಗಳು ಎಲ್ಲರ ಕಿವಿಯಲ್ಲಿ ಗಿವಿಗುಟ್ಟುತ್ತಾವೆ. ಆದರೆ ದುಡ್ಡು ಮಾಡಬೇಕು ಅಂತ ಯಾವತ್ತೂ ಹಾಡಲಿಲ್ಲ. ಮಾದೇವಪ್ಪನವರು ದುಡ್ಡು ಮಾಡಬೇಕು ಅಂತ ಯಾವತ್ತೂ ಹಾಡಲಿಲ್ಲ. ಹಾಡಬೇಕು, ಹಾಡಿ ತಾವು ಆನಂದ ಪಡಬೇಕು, ತಮ್ಮ ಜೊತೆಗೆ ಕೇಳುವವರು ಆನಂದ ಪಡಬೇಕು ಅನ್ನುವಂಥ ಭಾವದಿಂದ ಹಾಡ್ತಕ್ಕಂಥ ಭಾಳ ಶ್ರೇಷ್ಠವಾಗಿರ್ತಕ್ಕಂಥ ಕಲಾವಿದ ಯಾರು ಅಂತಂದ್ರೆ ಅದು ಹುಲ್ಯಾಳ ಮಾದೇವಪ್ಪನ. ಬಹುಶಃ ನಮ್ಮ ಹಳದಮ್ಮಳವರು ಹೇಳಿದರು ಪ್ರಾರಂಭದಲ್ಲಿ, ಏನಪ್ಪ ಅಂತಂದರೆ ಮಹಾದೇವಪ್ಪನವರು ಭಜನಾ ಒಂದು ವ್ಯವಸ್ಥೆಯನ್ನು ಬದಲು ಮಾಡಿದರು. ಏನಪ್ಪ ಅಂತಂದರೆ ಇದು ಆದಿ ಕಾಲದಿಂದಲೂ ಬಂದಿರತಕ್ಕಂಥ ಒಂದು ಪರಂಪರೆ ಇದು. ಮೊದಲೆಲ್ಲ ಭಜನೆಗಳು ಏನಪ್ಪ ಅಂತಂದ್ರೆ ರಾತ್ರಿ ಸಮಯದಲ್ಲಿ ದೇವಾಲಯದಲ್ಲಿ ಬಿಳಿ ಪದಗಳು, ದಾಸರ ಪದಗಳು, ಆಮೇಲೆ ಮಧ್ಯಾವ ಸಾಹಿತ್ಯಗಳನ್ನು ತೊಗೊಂಡು ಎಲ್ಲ ಭಜನೆಯನ್ನು ಒಬ್ಬರು ಇಬ್ಬರು ಅಂತಿಲ್ಲ, ಎಷ್ಟು ಮಂದಿ ಕೂಡಿ, 106 ಮಂದಿ ಕೂಡಿ ಆದರೂ ಹಾಡ್ತಿದ್ರು. ಅವ್ರ ಹಿಂದೆ ಹಾಡ್ತಿದ್ರು, ತಾಳ ಇರ್ತಿತ್ತು, ಆಮೇಲೆ ಸಂಗೀತ ಇರ್ತಿತ್ತು, ಎಲ್ಲ ಇರ್ತಿತ್ತು. ಆದರೆ ಅದಕ್ಕೊಂದು ಹೊಸ ರೂಪ ಕೊಟ್ಟರು. ಯಾರು ಅಂತಂದರೆ ಬಹುಶಃ ಹುಲ್ಯಾಳ ಮಾದೇವಪ್ಪನವರು, ಆಮೇಲೆ ಮದರಕಂಡಿಯ ಮಲ್ಲಯ್ಯ ಸ್ವಾಮೀಜಿಯವರು ಈ ನಮ್ಮ ನಿಜಗುಣ ಶಿವಯೋಗಿಗಳ ಸಾಹಿತ್ಯಕ್ಕೆ ಭಾಳ ಸುಂದರವಾಗಿರ್ತಕ್ಕಂಥ ಎಲ್ಲರೂ ಮೆಚ್ಚುವಂತೆ ಮಾಡಿದ ಕಲಾವಿದರಲ್ಲಿ ಇವರಿಬ್ಬರು ಭಾಳ ಮುಖ್ಯ ಇರುವಂತ ನಾವು ಹೇಳ್ಬೋದು. ಭಾಳ ಮುಖ್ಯ. ತಾಳ, ಅದರ ಜೊತೆಗೆ ಹಾಡುವುದರ ಜೊತೆಗೆ ಕುಣದ ಆನಂದ ಪಡೋದು, ಕುಣದ ಆನಂದ ಪಡೋದು. ಮಾದೇವಪ್ಪನವ್ರ ಭಜನ ನಾವು ಎಲ್ಲ ಭಾಳ ಕೇಳಿದ್ದೀವಿ, ನೀವು ಕೇಳಿರಿ. ನಮ್ಮ ಮಠದೊಳಗೂ ಎಲ್ಲ ಕರೆಸಿದ್ವಿ, ಎಲ್ಲ ಮಾಡಿದ್ದೀವಿ. ಆದರೆ ಅವರು ಹೋದ ಮೇಲೆ ಮಾದೇವಪ್ಪನವರು ಹೋದರು ಅಂತ ಭಾವ ಬರೋದಿಲ್ಲ. ಯಾಕಂದರೆ ಈಗಿನ ಈ ಒಂದು ಮಾಧ್ಯಮದಲ್ಲಿ, ಈಗಿನ ಒಂದು ಏನು ವ್ಯವಸ್ಥೆ ಅದಲ್ಲ, ಈ ವ್ಯವಸ್ಥೆಯೊಳಗೆ ಎಲ್ಲ ಪ್ರತಿಯೊಬ್ಬರ ಮೊಬೈಲ್ದೊಳಗೆ, ನೆಟ್ವರ್ಕ್ದೊಳಗೆ ಎಲ್ಲ ಅವರ ಪದ್ಯಗಳು ಸಿಗ್ತಾವೆ, ದಾಸರ ಪದಗಳು ಸಿಗ್ತಾವೆ. ಆಮೇಲೆ ಒಂದು ವಿಶೇಷವಾಗಿ ಹಾಡನ್ನು ನನಗೆ ಭಾಳ ಆನಂದ ಕೊಡೋದು ಅಂತಂದರೆ ವಿಠಲ 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 ಅಂತ ಹಾಡಾಕೈತಿರತ್ತಂದರೆ ಹಾಡ್ದ ತಾವು ಕುಣಿತಿದ್ರು ಅವರು.
ತಾವು ಕುಣಿಬೇಕು ಅಂತ ಕುಣಿತಿದ್ದಿಲ್ಲ, ಆ ಹಾಡು ಹಂಗೆ ಕುಣಿಸ್ತಿತ್ತು ಅದು. ಯಾಕಂದ್ರೆ ಅದರಲ್ಲಿ ಒಳಗೆ ತುಂಬಿಕೊಂಡಿರ್ತು ಅಂತದ್ರ ಅರ್ಥ. ಯಾವಾಗ ಒಳಗೆ ನೀರಿನ ಚಿಲುಮೆ ಜಾಸ್ತಿ ಆಗ್ತದಲ್ಲ, ಆವಾಗ ಭೂಮಿಯ ಆ ಪದರವನ್ನು ಒಡೆದು ಆ ನೀರು ತಾನಾಗೆ ಚಿಮ್ಮುತ್ತದೆ. ಹಾಗೆ ಹಾಡುವ ಆನಂದದಲ್ಲಿ ಅದು ತಾನು ಶರೀರವನ್ನು ಕುಣಿಸಿ ಬಿಡ್ತಿತ್ತು. ಕೇಳುವವರು ಆನಂದವಾಗಿ ಒಳಗೆ ಅಂತರಗಳ ಶರೀರದಿಂದ ಕುಣಿಲಿಕ್ಕೆ ಬಂದು ಕುಂತಲ್ಲೇ ಕುಣಿಸ್ತಿತ್ತದು, ಹಾಗೆ ತುಂಬುತ್ತಿತ್ತದ ಭಾವ. ಅದಕ್ಕಾಗಿ ಮಹಾದೇವಪ್ಪನವರ ಒಂದು ಸ್ಮರಣೋತ್ಸವವಾಗಿ 2ನೇ ವರ್ಷದ ಈ ಭಜನಾ ರಾಜ್ಯಮಟ್ಟದ ಭಜನಾ ಸ್ಪರ್ಧೆಯಲ್ಲಿ ಎಲ್ಲ ಕಲಾವಿದರು ಭಾಳ ಚೆನ್ನಾಗಿ ನೀವು ಹಾಡಬೇಕು ಅನ್ನುವಂಥ ಭಾವದಿಂದ ಬಂದಿದ್ದೀರಿ. ನಾವೇನಂದರೆ ಒಬ್ಬರು ಹಾಡಿದಂತೆ ನಾನು ಹಾಡಬೇಕು ಅಂತ ಭಾವಿಟ್ಕೋಬೇಡ್ರಿ. ನಾವು ಮಹಾದೇವಪ್ಪನವರು ಹಾಡಿದಂಗೆ ಹಾಡಬೇಕು ಅಂತ ಹಾಡಬೇಡ್ರಿ. ನಿಮಗೆ ಯಾವ ಒಂದು ಶಕ್ತಿ ಅದಲ್ಲ, ನಿಮ್ಮಲ್ಲಿ ಯಾವ ಕಂಠದಲ್ಲ, ನಿಮ್ಮಲ್ಲಿ ಯಾವ ರಾಗದ ಒಂದು ಭಾವ ತುಂಬಿದಲ್ಲ, ಅದರಂತೆಯೇ ಹಾಡ್ರಿ. ಅವರಂಗ ಧ್ವನಿ ಮಾಡಿ ಹಾಡಬೇಕು ಅಂತೇನಿಲ್ಲ. ನಿಮ್ಮ ಧ್ವನಿ, ನಿಮ್ಮ ಭಾವ, ಆಮೇಲೆ ನಿಮ್ಮ ಶಬ್ದದ ಕಲೆ ಹಾಡಿತು ಅಂತಂದ್ರೆ ಅದಕ್ಕೊಂದು ವಿಶೇಷವಾಗಿರ್ತಕ್ಕಂಥ ಶಕ್ತಿ ನಿಮ್ಮಿಂದ ಆ ಪದಕ್ಕೆ ತುಂಬುತ್ತದೆ. ಮಹಾದೇವಪ್ಪನವರಂತ ಹಾಡಬೇಕು ಅಂತಂದ್ರೆ ಪ್ರಶಸ್ತಿ ಪಡೆದಲ್ಲ, ನಮ್ಮದೇ ಆಗಿರ್ತಕ್ಕಂಥ ಒಂದು ವಿಶಿಷ್ಟವಾಗಿರ್ತಕ್ಕಂಥ ತಾಳ, ರಾಗ, ಅದರ ಜೊತೆಗೆ ಭಾವ ತುಂಬಿ ನೀವು ಹಾಡಿ ಸ್ಪರ್ಧೆಯಲ್ಲಿ ಭಾಗಿಯಾಗಿ ನೀವೆಲ್ಲ ಸ್ಪರ್ಧಾಳುಗಳು ಆ ಮಹಾದೇವಪ್ಪನವರಿಗೆ ನಿಮ್ಮ ಭಾವವನ್ನು ಅರ್ಪಿಸಿದ ಮುಖಾಂತರ ನೀವು ಆನಂದ ಪಡ್ರಿ. ಆಮೇಲೆ ಒಂದು ಕಿವಿ ಮಾತೇನೆಂದ್ರೆ, ಇತ್ತಿತ್ತಾಗಿ ಭಾಳ ಕಡಿಮೆ ಆಗಿದೆ. ನಾವು ಹೋದಲ್ಲೆಲ್ಲ ಭಜನೆ ಸ್ಪರ್ಧೆಗೆ ಹೋದಲ್ಲೆಲ್ಲ ಹೇಳ್ತಿರ್ತೀನಿ. ಮೊದಲೆಲ್ಲ ಮಹಾದೇವಪ್ಪನವರದು ರಾತ್ರಿ ಭಜನೆ ಮಾಡ್ತಿದ್ರು. ಬರ್ಬರ್ತ ಮುಂದೆಗೆಲ್ಲ ಬೆಳಗ್ಗೆ ಶುರುವಾಗ್ಯಾವ. ರಾತ್ರಿ ಯಾಕೆ ಬಂದಾದು ಅನ್ನೋದು ನಿಮಗೆ ಗೊತ್ತಾಗ್ಯದಲ್ರಿ? ಹಾಂ, ಅದು ವರ್ಷ ಅದು ಭಾಳ ದೂರ ಆಗಿ ಹೋಗಬೇಕು. ಯಾಕಂದ್ರೆ ಶ್ರೇಷ್ಠವಾಗಿರ್ತಕ್ಕಂಥ ನಿಜಗುಣ ಶಿವೆಗಳು, ಸರ್ಪಭೂಷಣ ಶಿವೆಗಳಂದು ಸಾಮಾನ್ಯರಲ್ಲ ಅವರು. ವಿರಕ್ತ ಪರಂಪರೆಗೆ ಒಂದು ಮಹಾನ್ ಚೇತನ ಶಕ್ತಿಗಳು ಸರ್ಪಭೂಷಣ ಶಿವೆಗಳಂದರೆ. ಬೆಂಗಳೂರಲ್ಲಿ ಸರ್ಪಭೂಷಣ ಮಠ ಆದರೆ ಬೆಂಗಳೂರು ಈ ಮೆಜೆಸ್ಟಿಕ್ಕು ಮತ್ತು ಈ ಏನು KSRTC ಬಸ್ ಸ್ಟ್ಯಾಂಡು ಅದಲ್ರಿ, ಅದೆಲ್ಲ ಮಠದ ಆಸ್ತಿನ ಮೊದಲು. ಅವರು ಬಾನಾವರದವರು ಅಂತ ಮನೆತನದ ಪೂಜ್ಯರವರು. ಅವರು ಪಂಚಮಶಾಲಿ ಸಮಾಜದ ಪೂಜ್ಯರು. ಆದರೆ ಅವರಲ್ಲಿ ನಿಜಗುಣ ಶಿವಯೋಗಿಗಳು ಆ ಪದ್ಯಗಳನ್ನು ನೋಡಿ ಬರೆದ್ರು ಏನು ಅದರಂತೆ ಬರೆದ್ರು ಗೊತ್ತಿಲ್ಲ. ಆದರೆ ನಿಜಗುಣ ಶಿವೆಗಳಿಗೂ ಮತ್ತು ಸರ್ಪಭೂಷಣ ಶಿವೆಗಳ ಪದ್ಯಗಳಿಗೂ ಭಾಳ ಅನನ್ಯವಾಗಿರ್ತಕ್ಕಂಥ ಒಂದು ಶಕ್ತಿ ಅದ, ಅರ್ಥದ. ಅದಕ್ಕಾಗಿ ಶಿವಪುತ್ರ ಸ್ವಾಮಿಗಳು ಅಂತ ನಿಮಗೆ ದೊಡ್ಡ ಶಿವಪುತ್ರ ಸ್ವಾಮಿಗಳು ಗೊತ್ತಿರಬೇಕು. ಅವರು ಶಾಸ್ತ್ರದಲ್ಲಿ ಭಾಳ ಪ್ರವೀಣರು. ಅವ್ರು ಹೇಳ್ತಿದ್ರಂತ, ನಿಜಗುಣ ಶಿವೆಗಳ ಪದ್ಯಗಳಂತಂದ್ರೆ ಒಂದು ಮರ ಇದ್ದಂಗೆ, ಆ ಮರಕ್ಕೆ ಮತ್ತೆ ಶೋಭೆಯನ್ನು ತರ್ತಕ್ಕಂಥ ಪದಗಳು ಯಾವತ್ತಂದ್ರೆ ಅವು ಸರ್ಪಭೂಷಣ ಶಿವೆಗಳು. ಮರಕ್ಕೆ ಒಂದು ಬಳ್ಳಿ ಹಬ್ಬಿದಂತೆ ನಿಜಗುಣ ಶಿವೆಗಳ ಪದಗಳು ಅಂತ, ಸರ್ಪಭೂಷಣ ಶಿವೆಗಳ ಪದಗಳು ಅಂತ ಅವರು ಶಾಸ್ತ್ರದಲ್ಲಿ ಹೇಳ್ತಿದ್ರು. ಅಂಥ ಮಹಾತ್ಮರೆಲ್ಲರೂ ನಿಜಗುಣ ಶಿವೆಗಳ ಶಾಸ್ತ್ರ, ಆಮೇಲೆ ಸರ್ಪಭೂಷಣ ಶಿವೆಗಳ ಶಾಸ್ತ್ರ, ಅದಕ್ಕೆ ವಚನ ಸಾಹಿತ್ಯದ ಒಂದು ಕಟ್ಟನ್ನು ಹಾಕಿ ಭಾಳ ಸುಂದರವಾಗಿರ್ತಕ್ಕಂಥ ಸಾಹಿತ್ಯವನ್ನು ಬೆಳೆಸ್ಕೊಂಡು ಬಂದರು. ಅದನ್ನು ಭಜನಾ ಮುಖಾಂತರ ನಮ್ಮ ಹುಲ್ಯಾಳ ಮಹಾದೇವಪ್ಪನವರು ಮತ್ತು ಎಷ್ಟೋ ಜನ ಕಲಾವಿದರು ಈ ಸಮಾಜಕ್ಕೆ ಭಾಳ ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅವರ ಸ್ಮರಣೋತ್ಸವದ ನಿಮಿತ್ತವಾಗಿ ಈ ಸ್ಪರ್ಧೆ ನಡೆದು ನಿಮ್ಮೆಲ್ಲರಿಗೆ ಸಂತೋಷ, ಅದೆಲ್ಲರಿಗೂ ಆನಂದವನ್ನು ತರಲಿ, ಎಲ್ಲರನ್ನು ಖುಷಿಪಡಿಸಲಿ, ನಿಮ್ಮ ಸ್ಪರ್ಧೆಗಳು ಯಶಸ್ವಿಯಾಗಲಿ ಅಂಥೇಳಿ ನಮ್ಮೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೇವೆ.